ಹಾಯ್ ಹಲೋ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಶ್ರೀಮತಿ ಮಂಜುಳಾ ಶೇಟ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆನವಟ್ಟಿಯಲ್ಲಿ ಗಣಿತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಲ್ಲಿ ತಮ್ಮ ಮುಂದೆ ಏನನ್ನು ಪ್ರಸ್ತುತಪಡಿಸಲು ಬಂದಿದ್ದೇನೆ ಎಂದರೆ ನಮ್ಮ ನಡೆ ದಾವಣಗೆರೆಯ ಕಡೆ, ನಮ್ಮ ನಡೆ ದಾವಣಗೆರೆಯ ಕಡೆ ಏಕೆ ಎಂದು ಪ್ರಶ್ನಿಸುತ್ತೀರಾ? ಅಲ್ಲಿ 9/2/2025 ರವಿವಾರ ಒಂದು ಧ್ಯಾನ ಕಾರ್ಯಾಗಾರ. ಯಾರಿಂದ? ಶ್ರೀಯುತ ಟಿ ಹರಿಶಂಕರ್ ಸರ್, ಹೊಸಪೇಟೆ. ಇವರು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ನ ಅಧ್ಯಕ್ಷ ಸೇವೆಯಲ್ಲಿ ಇದ್ದವರು. ಇವರಿಂದ ಅಲ್ಲಿ ಒಂದು ದೊಡ್ಡ ಯಜ್ಞವೇ ನಡೆಯುತ್ತಿದೆ. ಸ್ಥಳ ಶ್ರೀ ನಿಮಿಷಾಂಬ ಸಮುದಾಯ ಭವನ, ನಂಬರ್ 1178, ನಿಜಲಿಂಗಪ್ಪ ಬಡಾವಣೆ, ಶ್ರೀ ಶಾರದಾಂಬಾ ದೇವಸ್ಥಾನದ ಪಕ್ಕ, ರಿಂಗ್ ರೋಡ್, ದಾವಣಗೆರೆ. ನಾನು ದಿನಾಂಕ 9/2/2021 ಈ ಅದ್ಭುತವಾದಂಥ ಧ್ಯಾನಕ್ಕೆ ಮೊದಲ ಸಲ ಜೂಮ್ನಲ್ಲಿ ಜಾಯ್ನ್ ಆದಾಗ ನನ್ನ ಸೌಭಾಗ್ಯವೇ ಎನ್ನುವಂತೆ ಅಲ್ಲಿ ಮಾಸ್ಟರ್ ಆದಂಥ ಶ್ರೀಯುತ ಟಿ ಹರಿಶಂಕರ್ ಸರ್ ಇವರೇ ಧ್ಯಾನವನ್ನು ಸುಂದರವಾಗಿ ಹೇಳ್ಕೊಡ್ತಾ ಇದ್ರು. ಈ ಗುರುಗಳು ಎಷ್ಟು ಅದ್ಭುತವಾಗಿ ಧ್ಯಾನವನ್ನು ಹೇಳ್ಕೊಡ್ತಾರೆ ಅಂತಂದರೆ ಅಷ್ಟು ಅದ್ಭುತವಾಗಿ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ, ಇವರು ಬ್ರಹ್ಮರ್ಷಿ ಪತ್ರಿ ಸರ್ ಗರಡಿಯಲ್ಲಿ ಸುಮಾರು 25 ವರ್ಷಗಳಿಂದ ತಯಾರಾದಂಥ ಒಂದು ಮಾಣಿಕ್ಯ ಎನ್ನುವಲ್ಲಿ ಯಾವುದೇ ಸಂಶಯ ಇಲ್ಲ. ದಿನಾಂಕ 24/11/2024 ತುಮಕೂರಿನಲ್ಲಿ ನಡೆದಂತಹ ಧ್ಯಾನ ಮಹಾಯಜ್ಞದಲ್ಲಿ ಅಂತರ್ಯೋಗ ಬಹಿರ್ಯೋಗ ಅನ್ನುವಂಥ ಒಂದು ಆಚರಣೆಯಲ್ಲಿ ಆಧ್ಯಾತ್ಮಿಕತೆ ಎನ್ನುವ ಒಂದು ಶೀರ್ಷಿಕೆಯಲ್ಲಿ ಶ್ರೀಯುತರು 3 ಹಂತಗಳಲ್ಲಿ ಧ್ಯಾನ ಕಾರ್ಯಾಗಾರವನ್ನು ನಡೆಸಿದ್ರು. ಅಲ್ಲಿ ಸುಮಾರು 600ಕ್ಕೂ ಹೆಚ್ಚು ಜನ ಆ ಧ್ಯಾನ ಮಹಾಯಜ್ಞದಲ್ಲಿ ಭಾಗಿಯಾಗಿ ಕೃತಾರ್ಥರಾದರು. ಹಾಗೆ ಈಗ ದಾವಣಗೆರೆಯಲ್ಲಿ ನಡೆಯುವಂತಹ ಈ ಧ್ಯಾನ ಮಹಾಯಜ್ಞದಲ್ಲಿ ತಾವು ಕೂಡ ಭಾಗವಹಿಸಿ ಈ ಧ್ಯಾನ ಮಹಾಮಳೆಯಲ್ಲಿ ಮಿಂದು ಪುನೀತರಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧ್ಯಾನ ಯಾಕೆ ಬೇಕು ಅಂತಂದರೆ, ಧ್ಯಾನ ಉಸಿರಿನ ಮೇಲೆ ಒಂದು ನಿಗಾವನ್ನು ಇಡುವಂಥ ಒಂದು ಕಾರ್ಯವಾಗಿದೆ. ಇಲ್ಲಿ ಇದನ್ನು ಹೆಚ್ಚಿನದಾಗಿ ನಮ್ಮ ಗುರುಗಳು ಇದನ್ನು ತಮಗೆ ತಿಳಿಸಿಕೊಡ್ತಾರೆ. ಆದರೆ ಧ್ಯಾನ ಸರ್ವರಿಗೂ ಇದು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಧ್ಯಾನ ಸರ್ವ ರೋಗ ನಿವಾರಣೆ ಮತ್ತು ಸರ್ವ ಭೋಗಕಾರಣಿ. ಇಲ್ಲಿ ನಮ್ಮ ಬ್ರಹ್ಮರ್ಷಿಗಳಾದ ಪತ್ರಿ ಸರ್ ಹೇಳ್ತಾ ಇರ್ತಾರೆ, ನೋ ಡಾಕ್ಟರ್ ನೋ ಮೆಡಿಸಿನ್. ಇಂತಹ ಒಂದು ಅದ್ಭುತವಾದಂತಹ ಧ್ಯಾನ ಮಹಾಯಜ್ಞಕ್ಕೆ ತಾವೆಲ್ಲರೂ ಬಂದು ಈ ವಿಶ್ವವನ್ನೆಲ್ಲ ಧ್ಯಾನಮಯವನ್ನಾಗಿಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.